ನಮಸ್ಕಾರ. ಇಂದು ನಾವು ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮೀ ದೇವಿಯ ಇತಿಹಾಸ, ವರಮಹಾಲಕ್ಷ್ಮೀ ವ್ರತದ ಮಹತ್ವ ಮತ್ತು ಈ ಪೂಜೆಯನ್ನು ಯಾಕೆ ಆಚರಿಸಲಾಗುತ್ತದೆ ಎಂಬುದರ ಬಗ್ಗೆ. ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಐಶ್ವರ್ಯ, ಸಂಪತ್ತು, ಸೌಭಾಗ್ಯ ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುತ್ತದೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಆಚರಿಸುವ ವರಮಹಾಲಕ್ಷ್ಮೀ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಪುರಾಣದ ಕಥೆಯ ಪ್ರಕಾರ, ಮಗಧ ದೇಶದ ಕುಂಡಿನೆಪುರದಲ್ಲಿ ಚಾರುಮತಿ ಎಂಬ ಮಹಿಳೆ ತನ್ನ ಪತಿ ಮತ್ತು ಕುಟುಂಬದೊಂದಿಗೆ ಧರ್ಮನಿಷ್ಠೆಯಿಂದ ಜೀವನ ನಡೆಸುತ್ತಿದ್ದಳು. ಅವಳ ಭಕ್ತಿ ಮತ್ತು ಒಳ್ಳೆಯ ಗುಣಗಳಿಂದ ಸಂತುಷ್ಟಳಾದ ಮಹಾಲಕ್ಷ್ಮೀ ದೇವಿಯು ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಕಾಣಿಸಿಕೊಂಡಳು. ದೇವಿಯು ಚಾರುಮತಿಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ತನ್ನನ್ನು ವರಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸಿ ವ್ರತವನ್ನು ಆಚರಿಸು ಎಂದು ತಿಳಿಸಿದಳು. ಮರುದಿನ ಚಾರುಮತಿ ಈ ವಿಷಯವನ್ನು ತನ್ನ ಕುಟುಂಬದವರಿಗೆ ಮತ್ತು ಊರಿನ ಇತರ ಮಹಿಳೆಯರಿಗೆ ತಿಳಿಸಿದಳು. ಎಲ್ಲರೂ ಭಕ್ತಿಯಿಂದ ಸೇರಿ ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸಿದರು. ಅವರು ದೇವಿಗೆ ಕಲಶವನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ಹೂವು ಮತ್ತು ವಿವಿಧ ನೈವೇದ್ಯಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಪೂಜೆ ಮುಗಿದ ನಂತರ ಅವರಿಗೆ ದೇವಿಯ ಅನುಗ್ರಹ ದೊರೆಯಿತು. ಅವರ ಜೀವನದಲ್ಲಿ ಸಂತೋಷ, ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂದಿನಿಂದ ವರಮಹಾಲಕ್ಷ್ಮೀ ವ್ರತವು ಭಕ್ತಿಯಿಂದ ಆಚರಿಸುವ ಪ್ರಮುಖ ವ್ರತಗಳಲ್ಲಿ ಒಂದಾಯಿತು. ವರಮಹಾಲಕ್ಷ್ಮಿ ಎಂದರೆ ಭಕ್ತರು ಕೇಳಿದ ವರಗಳನ್ನು ನೀಡುವ ಮಹಾಲಕ್ಷ್ಮಿ. ಈ ದಿನ ಮಹಾಲಕ್ಷ್ಮೀ ದೇವಿಯನ್ನು ಕೇವಲ ಹಣ ಮತ್ತು ಸಂಪತ್ತಿಗಾಗಿ ಮಾತ್ರವಲ್ಲದೆ ಆರೋಗ್ಯ, ಧೈರ್ಯ, ಜ್ಞಾನ, ಸಂತಾನ, ವಿಜಯ ಮತ್ತು ಕುಟುಂಬದ ಸುಖಶಾಂತಿಗಾಗಿ ಕೂಡ ಪ್ರಾರ್ಥಿಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಯ 8 ಪ್ರಮುಖ ರೂಪಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಆದಿಲಕ್ಷ್ಮಿ ಜೀವನದ ಮೂಲ ಶಕ್ತಿಯನ್ನು, ಧಾನ್ಯಲಕ್ಷ್ಮಿ ಆಹಾರ ಮತ್ತು ಸಮೃದ್ಧಿಯನ್ನು, ಧೈರ್ಯಲಕ್ಷ್ಮಿ ಧೈರ್ಯ ಮತ್ತು ಶಕ್ತಿಯನ್ನು, ಗಜಲಕ್ಷ್ಮಿ ವೈಭವ ಮತ್ತು ರಾಜಸಿಕ ಸಮೃದ್ಧಿಯನ್ನು, ಸಂತಾನಲಕ್ಷ್ಮಿ ಸಂತಾನ ಮತ್ತು ಕುಟುಂಬದ ವೃದ್ಧಿಯನ್ನು, ವಿಜಯಲಕ್ಷ್ಮಿ ಜಯ ಮತ್ತು ಯಶಸ್ಸನ್ನು, ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ವಿದ್ಯೆಯನ್ನು ಮತ್ತು ಧನಲಕ್ಷ್ಮಿ ಸಂಪತ್ತು ಮತ್ತು ಐಶ್ವರ್ಯವನ್ನು ಪ್ರತಿನಿಧಿಸುತ್ತಾಳೆ. ವರಮಹಾಲಕ್ಷ್ಮೀ ವ್ರತದ ದಿನ ಮಹಿಳೆಯರು ಮುಂಜಾನೆ ಎದ್ದು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಕಲಶವನ್ನು ಅಲಂಕರಿಸುತ್ತಾರೆ. ಅರಿಶಿನದಿಂದ ಗೌರಿ ದೇವಿಯ ರೂಪವನ್ನು ಮಾಡಿ ಹೂವು, ಕುಂಕುಮ, ಬಳೆ, ವಸ್ತ್ರ ಮತ್ತು ವಿವಿಧ ಆಭರಣಗಳಿಂದ ಅಲಂಕರಿಸಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕೆಲವು ಕಡೆಗಳಲ್ಲಿ ಮಹಿಳೆಯರು ವ್ರತದ ದಾರವನ್ನು ಕೈಗೆ ಕಟ್ಟಿಕೊಂಡು ತಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ. ಈ ವ್ರತದ ಹಿಂದಿರುವ ಮುಖ್ಯ ಸಂದೇಶವೇನೆಂದರೆ, ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಆರಾಧಿಸಿದಾಗ ಜೀವನದಲ್ಲಿ ಧನಕ್ಕಿಂತಲೂ ದೊಡ್ಡದಾದ ಸಂತೋಷ, ನೆಮ್ಮದಿ ಮತ್ತು ಕುಟುಂಬದ ಒಗ್ಗಟ್ಟು ದೊರೆಯುತ್ತದೆ. ವರಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ಸದಾ ನೆಲೆಸಲಿ. ಶ್ರೀ ವರಮಹಾಲಕ್ಷ್ಮೀ ದೇವಿಗೆ ಜಯ. ಎಲ್ಲರಿಗೂ ವರಮಹಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು.